ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಏನಿವತ್ತು ಜೋಳ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ತುಂಬ ಆರ್ಡ್ರ್ ಇದೆ, ಹಾಗಾಗಿ. ಸೋನು, ಏನು ಮಾಡ್ತಿದ್ಯಮ್ಮ? ಸೂಪರ್. ಹಾಯ್ ಫ್ರೆಂಡ್ಸ್, ನಿನ್ನೆ ಮಿಕ್ಕಿದಂಥ ಜೋಳ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಸಮಯ 4:15 ಆಗಿರ್ಬೋದು. ಬೆಳಗ್ಗೆ ಇವತ್ತು 7 ಗಂಟೆಗೆ ಬಂದಿದ್ದರು, ಅದೇ ರೊಟ್ಟಿ ಬೇಯಿಸೋರು. ನಿನ್ನೆ ನಾವು ಜೋಳ ಹಾಸ್ ಮಾಡಿ ನೈಟ್ ಹಾಕ್ಸ್ಕೊಂಬಂದ್ವಿ. ಹಾಗಾಗಿ ಬೆಳಗ್ಗೆ ಬೇಗನೆ ನಮಗೆ ರೊಟ್ಟಿ ಮಾಡೋದಕ್ಕಾಯಿತು. ಅವರು 3 ಗಂಟೆಗೆ ಹೋದರು. ಇವತ್ತು ಮುಗೀತು ಕೆಲಸ. ಸೊ ಈಗ ನಾನು ಜೋಳ ಹಾಸ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೂ ಅರ್ಜೆಂಟ್ ರೊಟ್ಟಿ ಕೊಡೋದಿದೆ. ಇವತ್ತು ಮಾಡಿದಂಥ ಎಲ್ಲ ರೊಟ್ಟಿಗಳು ಖಾಲಿ ಆದವು. ಈಗ ಮತ್ತು ನಾಳೆಗೆ ಪ್ರಿಪ್ರೇಷನ್ನು ಸ್ವಲ್ಪ ಇದೆ. ಜೋಳ ಇನ್ನೂ ತರಬೇಕು ಇವತ್ತು. ಇವತ್ತಿನ ರೊಟ್ಟಿ ಎಲ್ಲ ನಮ್ಮ ಮನೆಯವರು ತೊಗೊಂಡೋದ್ರು ಕೊಡೋದಕ್ಕೆ. ಈಗ ಸುತ್ತಮುತ್ತ ಜಾತ್ರೆಗಳು ಅದು ಇದೆಲ್ಲ ಇದೆ, ಹಾಗಾಗಿ ಸ್ವಲ್ಪ ಸೀಸನ್ ಇದು, ರೊಟ್ಟಿ ಸೀಸನ್ ಅಂತ ಹೇಳ್ಬೋದು. ಹಾಗಾಗಿ ಈಗ ನಾನೇ ಕ್ಲೀನ್ ಮಾಡುವಂಥ ಟೈಮು ಪರಿಸ್ಥಿತಿ ಬಂದಿದೆ. ನೋಡ್ಬೋದು ನಾವು ಯಾವ ಥರ ಕ್ಲೀನ್ ಮಾಡ್ತೀವಂತ. ನೋಡಿ, ಇಷ್ಟು ಅಂದರೆ ಸ್ವಲ್ಪ ಕಸ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಈ ಥರ ಕ್ಲೀನ್ ಮಾಡ್ತೀವಿ. ನನ್ನ ಮಗಳು ಮಲ್ಗು ಅಂದರೆ ಮಲ್ಕೋತಾ ಇಲ್ಲ. ಈಗ ಅವಳನ್ನ ಇಲ್ಲಿ ಕೂರಿಸ್ಕೊಂಡು ನಾನು ಜೋಳ ಕ್ಲೀನ್ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ವಲ್ಪ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ ಅವಳಿಗೆ. ಸೋನು, ಸ್ವಚ್ಛ ಬಿಟ್ಟ ಸವಾರಿ ಅಂಚುವ. ಅವಳು ಆಟ ಆಡೋ ಗುಂಗಲ್ಲಿ ಈಗ ಇದ್ದಾಳೆ, ಹಾಗಂತ ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಈಗ ಹಾಸ್ ಮಾಡಿದ್ಬಿಟ್ರೆ ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಅವರು ಹಿಟ್ಟು ಹಾಕ್ಸ್ಕೊಂಡು ಬಂದುಬಿಡ್ತಾರೆ. ಇದು ನಾಳೆಗಾಗುತ್ತೆ, ಅಂದರೆ ಇದು ಬೆಳಗ್ಗೆಗಾಗುತ್ತೆ. ಮತ್ತು ಮಧ್ಯಾಹ್ನ ಮತ್ತೆ ಬಂದಿರ್ತಾರಲ್ವ ರೊಟ್ಟಿ ಬೇಯಿಸೋದಕ್ಕೆ, ಅವರು ವಾಶ್ ಮಾಡಿಕೊಟ್ರೆ ಮತ್ತೆ ಹಿಟ್ಟು ಹಾಕ್ಸ್ಕೊಂಬಂದು ಮತ್ತೆ ನಾಳೆ ಮಧ್ಯಾಹ್ನನೂ ಫುಲ್ ಡೇ ನಾಳೆ ಕೆಲಸ ಮಾಡಬೇಕು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ಆಗ್ಬೋದು ಬಹುಶಃ. ನಾಳೆ ಈ ಥರ ಫುಲ್ ಡೇ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಒಂದು ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆಗೆ, ಇಲ್ಲಾಂದರೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆಗೆ ಈ ಥರ ಇತ್ತು. ಬಟ್ ನಾಳೆ ಫಸ್ಟ್ ಟೈಮ್ ಫುಲ್ ಡೇ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾಳೆ ಯಾವ ಥರ ಇರುತ್ತೆ, ಹೇಗೆಲ್ಲ ಇರುತ್ತೆ ನೋಡೋಣ. ಯಾಕಂದರೆ ನಾಳೆ ತುಂಬ ರೊಟ್ಟಿ ಕೊಡೋದಿದೆ. ಹಾಗಾಗಿ ಸೋನು ಬರ್ಡೇ ಅಂಥೇಳಿ ನಾವು 2 ದಿನ ರಜೆ ಹಾಕ್ಬಿಟ್ವಿ. ಹಾಗಾಗಿ ಸ್ವಲ್ಪ ಎಡವಟ್ಟಾಗಿದೆ ನಮಗೆ ಟೈಮಿಂಗು. ಇಲ್ಲಾಂದರೆ ರೊಟ್ಟಿ ನಮಗೆ ಮ್ಯಾನೇಜ್ ಮಾಡ್ಬೋದಿತ್ತು. ಸೊ ಈಗ ಎಲ್ಲನೂ ಕಷ್ಟ ಒಂದೇ ಸರಿ. ಹಾಗಾಗಿ ನಾಳೆ ಫುಲ್ ಡೇ ಇದೆ. ಹೇಗೆಲ್ಲ ಇರುತ್ತೆ ವರ್ಕು ಎಲ್ಲ ನಾನು ನಾಳೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೀಗೆ ಕಂಟಿನ್ಯೂ ನೋಡ್ತಾ ಇರಿ. ಹಾಗೆ ಇದು ನೈಟು ಇಲ್ಲೇನು ಜಗಳ ಆಡ್ತಿದ್ದೀರಾ ಅಂತ ಅಂದ್ಕೋಬೇಡಿ. ಆ್ಯಕ್ಚುಲಿ ಏನು ಇದು ಎಲ್ಲ ಜೋಳ ಕ್ಲೀನ್ ಮಾಡಿದ್ದೆ ಅಲ್ವಾ, ಅದನ್ನು ಈಗ ಹಿಟ್ಟು ಹಾಕ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೊತ್ತು ರೊಟ್ಟಿ ಕೊಡೋಕ್ಕೆ ಹೋಗಿದ್ರು ನಮ್ಮ ಮನೆಯವರು. ಈಗ ಬಂದು ಈಗ ಹಿಟ್ಟು ಹಾಕ್ಸ್ಬೇಕು ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಚೀಲದಲ್ಲಿ ಎಲ್ಲ ಹಾಸ್ ಮಾಡಿರುವಂಥ ಕ್ಲೀನ್ ಮಾಡಿರುವಂಥ ಜೋಳನೆಲ್ಲ ನಾವು ಒಂದು ಚೀಲದಲ್ಲಿ ಹಾಕಿ ಹಾಕ್ಸ್ಕೊಂಡು ಬರ್ತೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಬೇಗನೆ ಎದ್ದು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಇವತ್ತು ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ನಾವು ಈಗ 5 ಗಂಟೆಗೆ ಎದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಫುಲ್ ಡೇ ನಾವು ಕೆಲಸ ಮಾಡಿಸ್ಬೇಕಾಗಿದೆ. ತುಂಬಾ ರೊಟ್ಟಿ ಕೊಡೋದಿದೆ. ಅಂದರೆ ನಮ್ಮೂರ ಕಡೆ ಸದ್ಯ ಇವಾಗ ನಮ್ಮೂರ ಸುತ್ತಮುತ್ತ ಎಲ್ಲ ಜಾತ್ರೆಗಳೆಲ್ಲ ನಡೀತಾ ಇದೆ. ಹಾಗಾಗಿ ತುಂಬ ರೊಟ್ಟಿ ಆರ್ಡರ್ಸ್ ಬಂದಿದೆ. ಅದಕ್ಕೋಸ್ಕರ ನಾವು ಇವತ್ತು ಬೇಗನೆ ಎದ್ದು ಫುಲ್ ಡೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ನನ್ನ ಮಗಳು ಮಲಗಿದ್ದಾಳೆ. ಇಲ್ಲಿ ನಾನು ಸುಮ್ಮನೆ ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನು ಮಾಡ್ಕೋತಾ ಇದ್ದೀವಿ. ಅದರಲ್ಲೂ ನಾವಿಬ್ಬರು ಖಂಡಿತವಾಗ್ಲೂ ಜಗಳ ಆಡ್ತೀವಿ. ಯಾಕಂದರೆ ನೀನು ಆ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ, ಅದು ಇದು ಅಂತ ನಮ್ಮದು ಡೈಲಿ ಇದು ರುಟೀನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವರು ನೀರು ಕಾಯಿಸಿ ಅದನ್ನು ಹಿಟ್ಟೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಬೇಯಿಸೋಕ್ಕೆ ಬರೋ ಅಷ್ಟರಲ್ಲಿ ಅವರು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಹಿಟ್ಟನ್ನು ಬೆಳೆಸ್ತಾರೆ ಒಂದು ರೌಂಡು. ನಾನು ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗಿಸ ಎಲ್ಲ ಹೊಡೆದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಇನ್ನೇನು ಅಡುಗೆ ಕೆಲಸ ಶುರು ಮಾಡಬೇಕು. ಅಷ್ಟರಲ್ಲಿ ನನ್ನ ಮಗಳು ಎದ್ದೇಳ್ತಾಳೆ. ಇದು ನಮ್ಮ ಡೈಲಿ ರುಟೀನು. ಇನ್ನೊಂದು ಸ್ವಲ್ಪ ಬೇಗ ಇದ್ದರೆ ಬೇಗ ಅಡುಗೆ ಕೆಲಸನೂ ಮುಗಿದ್ಬಿಡುತ್ತೆ. ಆದರೆ ಎದ್ದೇಳೋಕ್ಕಾಗ್ತದೆ, ಯಾಕಂದರೆ ಕಂಟಿನ್ಯೂ ಆಗಿ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಸುಸ್ತಾಗುತ್ತೆ. ಈಗ ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ. ಈಗ ರೊಟ್ಟಿ ಬೇಯಿಸೋರೆಲ್ಲ ಬಂದಿದ್ದಾರೆ, ರೊಟ್ಟಿ ಬೇಯಿಸುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ನೋಡ್ಬೋದು ಇವತ್ತು ಆ್ಯಕ್ಚುಲಿ 1000 ರೊಟ್ಟಿ ನಮಗೆ ಬಿಸಿ ರೊಟ್ಟಿನೇ ಕೊಡಬೇಕಾಗಿತ್ತು. ಅದರ ಜೊತೆಗೆ ಖಡಕ್ ರೊಟ್ಟಿ ಕೂಡ ಇದ್ದಾವೆ. ಯಾಕಂದರೆ ಮನೆಯಲ್ಲಿ ರೊಟ್ಟಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೋನೂನ್ ಬರ್ತಡೇ ಅಂಥೇಳಿ ನಾವು ರಜೆ ಹಾಕಿಬಿಟ್ಟಿದ್ವಿ. ಹಾಗಾಗಿ ರೊಟ್ಟಿ ಸ್ಟಾಕ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ರೊಟ್ಟಿ ಕಂಪಲ್ಸರಿ ಮಾಡಲೇಬೇಕು ಅಂತ ನಾವು ಫಿಕ್ಸ್ ಆಗಿದ್ವಿ. ರೋಸ್ಟ್ ರೊಟ್ಟಿನೂ ಬೇಕಿತ್ತು, ಹಾಗೆ ಬಿಸಿ ರೊಟ್ಟಿನೂ ಬೇಕಿತ್ತು.
ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ಕೆಲಸನ ಮಾಡ್ಕೋತಾ ಇದ್ವಿ. ಟೀ ಮಾಡಿಕೊಂಡು ನಾನು ಅಡುಗೆ ಕೆಲಸವನ್ನು ಶುರು ಮಾಡಿದೆ. ಹಾಗೆ ನಮ್ಮ ಮನೆಯವರು ಹಿಟ್ಟು ಹಾಕ್ಸೋದು ಮತ್ತು ರೊಟ್ಟಿಯನ್ನು ತೆಗೆಸೋದು, ಹಾಗೆ ರೋಸ್ಟ್ ಆಗಿರುವಂಥ ರೊಟ್ಟಿನ ಇಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಇದೆಲ್ಲ ಮಾಡಬೇಕಂದ್ರೆ ಫಸ್ಟು ಚಹಾ ಕುಡಿಲೇಬೇಕಲ್ವ, ಹಾಗಾಗಿ ಎನರ್ಜಿ ಡ್ರಿಂಕ್ ನಮಗೆ ಅದು ಒಂಥರ. ಸೊ ಬಂದವ್ರಿಗೆಲ್ಲ ಟೀ ಮಾಡಿಕೊಟ್ಟು ನಾವು ಕೂಡ ಟೀ ಕುಡಿದ್ವಿ. ಇನ್ನು ಸುನಿಯವರು ರೊಟ್ಟಿನ ಒಂಥರ ಮಗು ಥರ ನೋಡ್ಕೋತಾರೆ. ನೀವು ನೋಡ್ಬೋದು ಯಾವ ಥರ ಎಷ್ಟು ಅದನ್ನು ರೀತಿಯಿಂದ ಇಡ್ತಾ ಇದ್ದಾರೆ ಅಂತ, ಶೇಪ್ ಬರಲಿ ಅನ್ನೋದಕ್ಕೋಸ್ಕರ. ತುಂಬ ನೀಟಾಗಿರಬೇಕು. ಒಂದು ಸ್ವಲ್ಪ ಕಟ್ಟಾಗಿದ್ರೂ ಕೂಡ ಅದನ್ನ ಅವರು ತಗೊಳ್ಳಲ್ಲ, ಅಂದರೆ ಮಾರೋದಕ್ಕೆ ಕೊಡಲ್ಲ. ಅಷ್ಟು ನೀಟಾಗಿ ಪ್ಯಾಕ್ ಮಾಡೋದಾಗಿರ್ಬೋದು, ಅದನ್ನು ಇಡೋದಾಗಿರ್ಬೋದು, ಅಷ್ಟು ನೀಟಾಗಿ ಮಾಡ್ತಾರೆ. ಅಷ್ಟರಲ್ಲಿ ನನ್ನ ಮಗಳು ಎದ್ಬಿಟ್ಲು. ಈಗ ಶುರುವಾಗುತ್ತೆ ನಮ್ಮ ನಿಜವಾದ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ಅವಳು ಎದ್ದಾದ್ಮೇಲೆ ಅವಳ ಕಥೆಗಳನ್ನು ಕೇಳಿ, ಜೊತೆಗೆ ಅವಳು ಕನಸಲ್ಲಿ ಬಂದಂಥ ಎಲ್ಲ ಕನಸುಗಳನ್ನು ನಾನು ಬೆಳಗ್ಗೆ ಕೇಳಿ ಅದನ್ನೆಲ್ಲ ಫೀಲ್ ಮಾಡಿಕೊಂಡು ಅವಳಿಗೆ ರಮಿಸಿ, ಅದಾದಮೇಲೆ ಅವಳಿಗೆ ಬ್ರಷ್ ಮಾಡಿಸಿ, ಊಟ ಮಾಡಿಸಿ, ಅವಳನ್ನ ರೆಡಿ ಮಾಡ್ಸೋಕ್ಕೆ ಸಾಕಾಗುತ್ತೆ. ಯಾಕಂದರೆ ಅವಳು ಎದ್ದ ತಕ್ಷಣ ಸುಮ್ಮನೆ ನಾರ್ಮಲ್ ಆಗಿಬಿಡಲ್ಲ. ಅವಳು ಎದ್ದ ತಕ್ಷಣ ಅವಳನ್ನ ಸ್ವಲ್ಪ ರಮಿಸಿ ಬೆಳಗ್ಗೆ ಆಗಿದೆ ಅನ್ನೋ ಒಂದು ಫೀಲಿಂಗಿಗೆ ಬರಬೇಕು ಅವಳು. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತಾನೆ ಇರಬೇಕು. ಅದಾದಮೇಲೆ ಸೊ ಇವತ್ತು ಮಂಗಳವಾರ, ಹಾಗಾಗಿ ನಮ್ಮ ಮನೆ ಹತ್ರನೇ ಇರುವಂಥ ದೇವ್ರಿಗೆ ನಾವು ಹೋಗಬೇಕು. ಹಾಗಾಗಿ ಅವಳಿಗೆ ಸ್ವಲ್ಪ ಬ್ರಷ್ ಎಲ್ಲ ಮಾಡಿಸಿ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವಳಿಗೆ ಬ್ರಷ್ ಎಲ್ಲ ಮಾಡಿಸಿ ನಾವು ದೇವ್ರಿಗೆ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾಕಂದರೆ ಮಂಗಳವಾರ ಶುಕ್ರವಾರ ನಾನು ಪ್ರತಿ ವಾರ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಎಷ್ಟು ಜೋಳ? 3200 ರೂಪಾಯಿ ಕ್ವಿಂಟಲ್, ಒಂದು ಪಾಕೆಟಿಗೆ 1600 ರೂಪಾಯಿ. ಮೊದಲು ಎಷ್ಟಿತ್ತು? ಒಂದು 3000 ರೂಪಾಯಿ. ಇನ್ನು ನಾನು ನಿನ್ನೆ ಕ್ಲೀನ್ ಮಾಡಿದಂತಹ ಜೋಳನ ಹಿಟ್ಟು ಹಾಕಿಸಿ ಬೆಳಗ್ಗೆ ನಾವು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಬೆಳಗ್ಗೆನೇ ಖಾಲಿ ಆಗುತ್ತೆ. ಹಾಗಾಗಿ ಮತ್ತೆ ನಾವು ಈಗ ಜೋಳ ತಂದಿದ್ದೀವಿ, ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ತಾರೆ. ಅದಾದಮೇಲೆ ಹಿಟ್ಟು ಹಾಕಿಸಿ ಮತ್ತೆ ಮಧ್ಯಾಹ್ನದಿಂದ ನಾವು ರೊಟ್ಟಿ ಶುರು ಮಾಡಬೇಕು. ಇದೇ ನಮ್ಮ ಮನೆ ಪಕ್ಕದಲ್ಲಿರುವಂಥ ದೇವರು. ಸೊ ಇಲ್ಲಿ ನಾವು ಮಂಗಳವಾರ ಶುಕ್ರವಾರ ಬರ್ತಾ ಇದ್ದೀವಿ, ಇನ್ಮೇಲೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಜೋಳದ ವಿಷಯ ನೋಡೋದಾದರೆ, ನಾವು ತುಂಬಾ ಚೆನ್ನಾಗಿರುವಂಥ ಜೋಳವನ್ನು ತರ್ತೀವಿ. ಲೋಕಲ್ ಜೋಳ ತರೋದಿಲ್ಲ, ಪ್ಯೂರ್ ಬಳ್ಳಾರಿ ಜೋಳವನ್ನು ನಾವು ಆದಷ್ಟು ಟ್ರೈ ಮಾಡ್ತೀವಿ, ಅದನ್ನೇ ತರೋದು. ಇನ್ನು ಜೋಳ ಯಾವಾಗಲೂ ಒಂದೇ ರೇಟ್ ಇರಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ. ಕಡಿಮೆ ಅಂತೂ ಆಗಿಲ್ಲ, ಹೆಚ್ಚಿಗೆ ಆಗ್ತಾನೇ ಇದೆ. ಹಾಗಾಗಿ ನಾವು ರೊಟ್ಟಿ ರೇಟನ್ನು ಜಾಸ್ತಿ ಮಾಡಬೇಕಂತ ಅಂದ್ಕೊಂಡ್ರೆ ಕಸ್ಟಮರ್ಗೆ ಅದನ್ನು ಬೇಗ ಒಪ್ಪಿಸೋದು ತುಂಬಾ ಕಷ್ಟ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಿಸ್ನೆಸ್ ಅಂದ್ರೇ ಹೀಗೆ, ಒಂದೇ ಸರಿ ಎಲ್ಲವೂ ಕೂಡ ಬದಲಾವಣೆ ಆಗಲ್ಲ. ಸೊ ಇವಾಗ ನಾವು ಬಿಸಿ ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸೊ ಮಧ್ಯಾಹ್ನದವರೆಗೂ ನಮ್ಮ ಮನೆಯವರು ರೊಟ್ಟಿ ತೆಗ್ಸಿದ್ರು. ಅದಾದಮೇಲೆ ರೋಸ್ಟ್ ರೊಟ್ಟಿಗಳನ್ನೆಲ್ಲ ತೊಗೊಂಡು ಕೊಡೋದಕ್ಕೆ ಹೋದರು. ಅದಾದಮೇಲೆ ನಾನು ರೊಟ್ಟಿ ತೆಗಿಸ್ತಾ ಇದ್ದೀನಿ, ಯಾಕಂದರೆ ತುಂಬಾ ಬಿಸಿ ರೊಟ್ಟಿ ಆರ್ಡ್ರ್ ಇದ್ವು. ಹಾಗಾಗಿ ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸ್ಲೇಬೇಕು, ಇಲ್ಲಾಂದರೆ ಅವಳು ಬಿಡಲ್ಲ ನನಗೆ ಕೆಲಸ ಮಾಡೋದಕ್ಕೆ. ನಾನು ಇವತ್ತು ಕೆಲಸ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಇವತ್ತು ಆಗಲ್ಲ, ರಾತ್ರಿವರೆಗೂ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡು ಅಮ್ಮನ ಮನೆಗೆ ಕಳಿಸೋದಕ್ಕಿಂತ ಮುಂಚೆ ಅವಳನ್ನ ಸರಿಯಾಗಿ ಊಟ ಮಾಡಿಸಿ, ಅವಳಿಗೆ ರಮಿಸಿ, ಸ್ವಲ್ಪ ಹೊತ್ತು ಹೋಗಿ ಆಟ ಆಡಿ ಬಾ ಅಂತ ಹೇಳಿಬಿಟ್ಟು ಅವಳನ್ನ ಮುದ್ದು ಮಾಡಿ ಅವಳನ್ನ ರಮಿಸಿ ಕಳಿಸ್ಬೇಕು. ಅದಾದಮೇಲೆ ನಾನು ಕೆಲಸವನ್ನು ಶುರು ಮಾಡ್ತೀನಿ. ಸೊ ಈ ಥರ ಆದಾಗ ಸ್ವಲ್ಪ ಮನೆ ಕೆಲಸಗಳು ಬಾಕಿ ಉಳ್ಕೊಂಬಿಡುತ್ತೆ, ಪೋಸ್ಟ್ ಬನ್ ಆಗುತ್ತೆ. ಹಾಗಾಗಿ ಬಟ್ಟೆ ವಾಶ್ ಮಾಡೋದು ಅದು ಇದು ಎಲ್ಲ ಹಾಗೆ ಉಳ್ಕೊಂಬಿಡುತ್ತೆ. ಸೊ ನೀವು ನೋಡ್ಬೋದು, ಈಗ ಬಿಸಿ ರೊಟ್ಟಿನ ನಾವು ಶುರು ಮಾಡಿದ್ದೀವಿ. ಬಿಸಿ ರೊಟ್ಟಿನ ಆ್ಯಕ್ಚುಲಿ ನಾವು ಈ ಥರ ಒಂದು ಕಾಟನ್ ಅಥವಾ ಖಾದಿ ಬಟ್ಟೆಯಲ್ಲಿ ಈ ಥರ ಮುಚ್ಚಿಡ್ತೀವಿ. ರೋಸ್ಟ್ ಆದರೆ ನಾವು 2 ಹಂಚಲ್ಲಿ ಚೆನ್ನಾಗಿ ಅದನ್ನ ಅಲ್ಲೇ ಹಂಚಿನ ಮೇಲೇ ರೋಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಆರಿಸ್ತೀವಿ, ಬಿಸಿ ರೊಟ್ಟಿನ ಆರಿಸಲ್ಲ. ಅದಾದಮೇಲೆ ಉಳಿದಿರುವಂಥ ಎಲ್ಲ ರೋಸ್ಟ್ ಆಗಿರುವಂಥ ರೊಟ್ಟಿಗಳನ್ನು, ಖಡಕ್ ರೊಟ್ಟಿಗಳನ್ನು ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವನು ಕೂಡ ನಮ್ಮ ಮನೆಯವರು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇವು ಕೂಡ ಆರ್ಡ್ರ್ ರೊಟ್ಟಿಗಳೇ. ಸೊ ಈಗ ನೋಡ್ಬೋದು ನೀವು ಯಾವ ಥರ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ. ನಮ್ಮ ಮನೆಯವರು ರೊಟ್ಟಿ ತೆಗಿಸ್ತಾ ಇದ್ದಾರೆ. ಹಾಗಾಗಿ ನಾನಿಲ್ಲಿ ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಅವಳು ಯಾವ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ ಅವಳಿದ್ರೆ, ಹಾಗಾಗಿ ಬೇಗ ಬೇಗ ಕಳ್ಸೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನಾವಿವತ್ತು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ 1000 ಬಿಸಿ ರೊಟ್ಟಿಗಳನ್ನು ಮಾಡೋದಕ್ಕಾಗಲಿಲ್ಲ.
ಒಂದು 700 ಅಷ್ಟು ಆಗುವಷ್ಟು ನಾವು ಟ್ರೈ ಮಾಡಿ ಕೊಟ್ವಿ ನಾವು ಬಿಸಿ ರೊಟ್ಟಿನ. ಯಾಕಂದರೆ ಖಡಕ್ ರೊಟ್ಟಿಗಳ ಆರ್ಡ್ರ್ ತುಂಬ ಜಾಸ್ತಿ ಇತ್ತು, ಒಂದೇ ದಿನದಲ್ಲಿ ಮಾಡಿ ಕೊಡೋದಕ್ಕೆ ತುಂಬ ಕಷ್ಟ. ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಬಿಸಿ ರೊಟ್ಟಿ ಮಾಡಿಕೊಟ್ವಿ. ಇನ್ನು ಏನು ಡೈರೆಕ್ಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡ್ರೆ, ಆ್ಯಕ್ಚುಲಿ ನಮ್ಮ ರೊಟ್ಟಿಗಳನ್ನು ನಾವು ಜಾಸ್ತಿ ಆರಿಸಲ್ಲ. ಯಾಕಂದರೆ ನಾವು ಆಲ್ಮೋಸ್ಟ್ ಹಂಚಲ್ಲೇ ನಾವು ರೋಸ್ಟ್ ಮಾಡಿಬಿಡ್ತೀವಿ, ಅದನ್ನ ಆರಿಸುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಚೆನ್ನಾಗಿ ನೀರು ಹಚ್ಚಿ ಅದನ್ನು ಚೆನ್ನಾಗಿ ಬೇಯಿಸಿ ರೋಸ್ಟ್ ಮಾಡಿಬಿಡ್ತೀವಿ. ಹಾಗಾಗಿ ಡೈರೆಕ್ಟಾಗಿ ನಾವು ಒಂದು 10 ನಿಮಿಷ ಅದನ್ನು ಆರಕ್ಕಿಟ್ಟರೆ ಸಾಕು, ಅದು ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ರೊಟ್ಟಿ ತೆಗೆಸ್ದೆ. ಅದಾದಮೇಲೆ ಇವತ್ತಿನ ಅಟೆಂಡೆನ್ಸನ್ನು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಒಬ್ಬರಿಗೆ ಪೇಮೆಂಟ್ ಕೊಡೋದಿತ್ತು, ಹಾಗಾಗಿ ಅವರು ಎಷ್ಟು ದಿನ ಬಂದಿದ್ದಾರೆ, ಎಷ್ಟು ದಿನ ಅಬ್ಸೆಂಟ್ ಇದೆ, ಟೋಟಲ್ ಎಷ್ಟು ದಿನ ಅದನ್ನೆಲ್ಲ ಲೆಕ್ಕ ಮಾಡಿಬಿಟ್ಟು ಅವರಿಗೆ ಅಮೌಂಟ್ ಕೊಡ್ತಾಯಿದ್ದೀನಿ. ಈಗ ನಮ್ಮ ಹತ್ರ ಕೆಲಸ ಮಾಡೋರು 3 ಜನ ಇದ್ದಾರೆ. ನಾವು ಮೂವರಿಗೂ ಒಂದೇ ದಿನ ನಾವು ಪೇಮೆಂಟ್ ಕೊಡೋದಿಲ್ಲ. ಒಂದು 15 ದಿನ ಗ್ಯಾಪು ಅಥವಾ 8 ದಿನ ಗ್ಯಾಪಲ್ಲಿ ಒಬ್ಬೊಬ್ಬರಿಗೆ ನಾವು ಪೇಮೆಂಟ್ ಕೊಡ್ತೀವಿ. ಯಾಕಂದರೆ ಒಂದೇ ದಿನ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮನೆಯಲ್ಲಿ ಎಲ್ಲ ರೀತಿಯಿಂದ ಕಮಿಟ್ಮೆಂಟ್ಗಳೆಲ್ಲ ಇರುತ್ತಲ್ಲ, ಹಾಗಾಗಿ ನಾವು ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ 1ನೇ ತಾರೀಕಿನ ನಾವು ಅಮೌಂಟು ಅಥವಾ ಪೇಮೆಂಟ್ ಕೊಡೋದಾಗಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಎಲ್ಲ EMI ಅದು ಇದು ಮನೆ ಬಾಡಿಗೆ ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಈ ಥರ ಡಿವೈಡ್ ಮಾಡಿಕೊಂಡು ಪೇಮೆಂಟ್ನ ಕೊಡ್ತಾಯಿದ್ದೀವಿ. ಸೊ ಇನ್ನಾದರೂ ಬಿಸಿ ರೊಟ್ಟಿ ನಮ್ಮದು ಮಾಡೋದು ಮುಗ್ದಿಲ್ಲ, ನೀವು ನೋಡ್ಬೋದು, ಇನ್ನೂ ತೆಗಿತಾನೇ ಇದ್ದೀವಿ. ಇವತ್ತು ಲೇಟ್ ಆಗುತ್ತೆ ಆ್ಯಕ್ಚುಲಿ, ಯಾಕಂದರೆ ತುಂಬ ಬಿಸಿ ರೊಟ್ಟಿ ಆರ್ಡ್ರಸ್ ಇದೆ. ಇದು ಬಿಸಿ ರೊಟ್ಟಿ ಆದರೆ ನಾವು ಬೇಗ ಮಾಡಿಬಿಡ್ಬೋದು. ಇನ್ನು ಖಡಕ್ ರೊಟ್ಟಿನ ತುಂಬಾ ಕಷ್ಟ ಮಾಡೋದು, ಯಾಕಂದರೆ ಆರಿಸ್ಬೇಕು, 2 ಹಂಚಲ್ಲಿ ಅದನ್ನ ರೋಸ್ಟ್ ಮಾಡಬೇಕು. ಹಾಗಾಗಿ ಈಗ ಆಲ್ಮೋಸ್ಟು ಮುಗಿತಾ ಬಂತು. ನೀವು ನೋಡ್ಬೋದು ಈ ಥರ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ. ಈಗ 6 ಗಂಟೆ ಆಗಿದೆ, 6:15. ಸೊ ಇನ್ನೂ ಸ್ವಲ್ಪ ಇದೆ ಮಾಡೋದು. ಈಗ ಆಲ್ಮೋಸ್ಟ್ ಪ್ಯಾಕ್ ಆಯಿತು. ಇದನ್ನು ಈಗ ಪ್ಯಾಕ್ ಮಾಡಿಬಿಟ್ಟು ಕೊಡೋದಷ್ಟೇ. ಸುನ್ನಿ ಇನ್ನೂ ಬಂದಿಲ್ಲ, ಅವರು ರೊಟ್ಟಿ ಕೊಡೋದಕ್ಕೆ ಹೋಗಿದ್ದಾರೆ. ಹಾಗೆ ನನ್ನ ಮಗಳು ಕೂಡ ಬಂದಿಲ್ಲ. ಫೋನ್ ಮಾಡಿ ಹೇಳಿದ್ದೆ ನಾನು, ಸ್ವಲ್ಪ ಕೆಲಸ ಇದೆ, ಆಮೇಲೆ ಕರ್ಕೊಂಡು ಬನ್ನಿ ಅಂತ ನಮ್ಮ ತಮ್ಮಗೆ. ಹಾಗಾಗಿ ಅವರು ಆಟ ಆಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರು ತುಂಬಾ ಹೆಲ್ಪ್ ಆಗಿದ್ದಾರೆ ನಮಗೆ, ನಮ್ಮಮ್ಮ, ನಮ್ಮ ತಂಗಿ, ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಕೂಡ. ಇಲ್ಲಾಂದರೆ ನಮಗೆ ಈ ಥರ ಬಿಸ್ನೆಸ್ಸನ್ನು ನಾವು ಈ ಥರ ಬ್ಯುಸಿ ಶೆಡ್ಯೂಲಲ್ಲಿ ಮೇಂಟೈನ್ ಮಾಡೋದು, ಮಗುನ ಇಟ್ಕೊಂಡು ತುಂಬಾ ಕಷ್ಟ. ಹಾಗಾಗಿ ನನ್ನ ಮಗಳು ದಿನ ಅಲ್ಲಿ ಹೋಗಿ ಬರೋದ್ರಿಂದ ನನ್ನ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ಮನೆ ಕೆಲಸ ಆಗಿರ್ಬೋದು ಅಥವಾ ರೊಟ್ಟಿ ಕಡೆ ಮಷಿನ್ ಹತ್ರ ಕೆಲಸ. ಸೊ ಇದೆಲ್ಲದಕ್ಕೆ ಸುನ್ನಿ ಎಲ್ಲ ರೊಟ್ಟಿ ಖಾಲಿ ಆಯ್ತಾ ಇವತ್ತು? ಎಷ್ಟು ಉಳಿದಿದೆ? ಇವನು ಸಲ ಓಕೆ, ಮುಗಿತಾ ಇವತ್ತಿನ ದಿನ? ಏನಾಗ್ತಿದೆ? ಶಾಂತಿ 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 ಬೇಕು. ಎಲ್ಲೆಲ್ಲಿ ಕೊಟ್ಟೆ? ಅಡಲಿ ಗುತ್ಲ, ಅಗರಗುನ್ನಳ್ಳಿ, ಬನ್ನಿಕಾಳು, ಬಸವಳ್ಳಿ ತಾಂಡ. ಬಿಸಿ ರೊಟ್ಟಿ ಎಷ್ಟು ಕೊಟ್ಟೆ ಇವತ್ತು? ಬಿಸಿ ರೊಟ್ಟಿ 500 ರೊಟ್ಟಿ. ಬೆಳಗ್ಗೆ 150 ಬಿಸಿ ರೊಟ್ಟಿ, ಟೋಟಲ್ 650 ಬಿಸಿ ರೊಟ್ಟಿ. ಇನ್ನು ನಮ್ಮ ಮನೆಯವರು ತುಂಬಾ ಸುಸ್ತಾಗಿಬಿಡ್ತಾರೆ. ಸೊ ಹೋಗಿ ಸ್ವಲ್ಪ ಓಡಾಡಿ ಎಲ್ಲ ಮಾಡ್ತಾರಲ್ವ. ಹಿಟ್ಟು ಹಾಕ್ಸೋಕ್ಕೂ ಅವರೇ ಹೋಗಬೇಕು, ಒಂದು ಸಿಲಿಂಡ್ರ್ ತರಬೇಕಂದ್ರೂ ಅವರೇ ಹೋಗಬೇಕು, ಜ್ವಾಳ, ಆಮೇಲೆ ರೊಟ್ಟಿ ಕೊಡೋದು, ಸೊ ಪ್ರತಿಯೊಂದೂ ಅವರೇ ಹೋಗಬೇಕು. ಇನ್ನು ನಮ್ಮ ಮನೆ ಇರೋದು ಮೇಲೆ. ಸೊ ಹಾಗಾಗಿ ಹತ್ತಿ ಇಳಿದು ಮಾಡಿ ಅವ್ರಿಗೂ ಕೂಡ ತುಂಬ ಸುಸ್ತಾಗಿಬಿಡುತ್ತೆ. ಈಗ ನೋಡ್ಬೋದು ನನ್ನ ಮಗಳು ಬಂದಾದಮೇಲೆ ಅವಳಿಗೊಂದು ಸರ್ಪ್ರೈಸ್ ಅಂತ ಹೇಳಿದೆ ಸುಮ್ಮನೆ. ಆ್ಯಕ್ಚುಲಿ ಈ ಒಂದು ಸ್ಟ್ಯಾಂಡನ್ನು ನಾನು ಮೀಶೋದಿಂದ ತರಿಸಿದ್ದೀನಿ, ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಇದನ್ನು. ನಿಮಗೂ ಏನಾದರೂ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ, ಇದ್ರ ಬಗ್ಗೆ ಲಿಂಕ್ ಇದೆ. ಸೊ ನೀವು ಅದರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು. ಅಶ್ವಿನಿ ಲಂಬಾಣಿ, ಸೊ ಇದು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮು. ಹಾಗೆ ಬಿಸಿ ರೊಟ್ಟಿ ತೊಗೊಳಕ್ಕೆ ಬರ್ತಾಯಿದ್ದಾರೆ. ಇವತ್ತೇನು ಮಾಡಿದ್ವಲ್ಲ, ಇದು ಲಾಸ್ಟ್ ಸೇಲು. ಸೊ ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀವಿ ಅಂದಿದ್ದಾರೆ. ಹಾಗಾಗಿ ನಮ್ಮ ಮನೆಯವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.